ಶಿವ ಬಾಲ್ಯದಿಂದಲೇ ವೇಗವಾಗಿ ಮಾತನಾಡುತ್ತಿದ್ದ. ಅವನ ವೇಗವನ್ನು ನೋಡಿ ಜನರು ದಂಗಾಗುತ್ತಿದ್ದರು. ಅವನ ತಂದೆ ಕುಡುಕನಾಗಿದ್ದರಿಂದ ಅವನು ಪೇಪರ್ ಮಾರಿ ಮನೆ ನಡೆಸುತ್ತಿದ್ದ. ತಂದೆ ತೀರಿಕೊಂಡ ಮೇಲೆ ಮನೆಯ ಪೂರ್ಣ ಜವಾಬ್ದಾರಿ ಅವನ ಮೇಲೆ ಬಿತ್ತು. ಒಂದು ದಿನ ಅವನ ಚಿಕ್ಕಪ್ಪ ಹೇಳಿದ್ರು, ನೀನು ವೇಗದ ರಾಜ, ಒಂದು ಆಂಬ್ಯುಲೆನ್ಸ್ ತಗೋ, ಒಳ್ಳೆ ಸಂಪಾದನೆ ಆಗುತ್ತೆ. ಚಿಕ್ಕಪ್ಪನ ಮಾತು ಕೇಳಿ ಶಿವ ಒಬ್ಬ ಗೂಂಡ ಬಳಿ ಹಣ ಸಾಲ ಪಡೆದು ಆಂಬ್ಯುಲೆನ್ಸ್ ಖರೀದಿ. ಆದರೆ ಅವನು ಯಾವುದೇ ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಅವರು ದಾರಿಯಲ್ಲೇ ಸತ್ತು ಹೋಗುತ್ತಿದ್ದರು. ಇದರಿಂದ ಎಲ್ಲರೂ ಅವನನ್ನು ಅಪಶಕು ನಾಯನ ತೊಡಗಿದರು. ಮರುದಿನ ಗೂಂಡಾ ಬಾಸ್ ಒಬ್ಬರಿಗೆ ಯಾರೋ ಚಾಕುವಿನಿಂದ ಇರಿದಿದ್ದರು. ಶಿವ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆದರೆ ಡಾಕ್ಟರ್ ಹೇಳಿದ್ರು, ನೀವು ಬರುವುದು ತಡವಾಯಿತು. ಇದರಿಂದ ಕೋಪಗೊಂಡ ಗೂಂಡಗಳು ಶಿವನನ್ನು ಕೊಲ್ಲಲು ಬೆನ್ನಟ್ಟಿದ. ಶಿವ ಹೇಗೋ ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿ ತನ್ನ ಪ್ರಾಣ ಉಳಿಸಿಕೊಂಡ. ಮನೆಗೆ ಹೋಗಿ ತನ್ನ ತಾಯಿಯ ಮೇಲೆ ಸಿಕ್ಕಿ ತೋರಿಸಿದ ಮತ್ತು ತನ್ನ ಹಣೆಬರಹವನ್ನು ಶಪಿಸಿದ. ಮಗನ ನೋವು ಕಂಡು ತಾಯಿ ಬಹಳ ಸಂಕಟಪಟ್ಟಳು ಮತ್ತು ದೇವರ ಮುಂದೆ ಅಳುತ್ತಾ ಮಗನ ಮೇಲೆ ಕೃಪೆ ತೋರಿಸುವಂತೆ ಪ್ರಾರ್ಥಿಸಿದಳು. ಇತ್ತ ಶಿವ ಆಂಬ್ಯುಲೆನ್ಸ್ನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾಗ ಒಂದು ಎಮ್ಮೆ ಅವನ ಗಾಡಿಗೆ ಡಿಕ್ಕಿ ಹೊಡೆಯಿತು. ಅವನಿಗೆ ಕಣ್ಣು ತೆರೆದಾಗ ತಾನು ಆಸ್ಪತ್ರೆಯಲ್ಲಿರುವುದು ತಿಳಿ. ಆಸ್ಪತ್ರೆಯಿಂದ ಹೊರಬಂದಾಗ ಅವನಿಗೆ ಜನರ ತಲೆಯ ಮೇಲೆ ಒಂದೊಂದು ಮೀಟರ್ ಕಾಣಿಸಿದೊಯಿತು. ಅದರಲ್ಲಿ ಅವರ ಆಯಸ್ಸು ಅಂದ್ರೆ ಲೈಫ್ ಸ್ಪ್ಯಾನ್ ತಿಳಿಯುತ್ತಿತ್ತು. ತಾಯಿಯ ಕಣ್ಣೀರು ಯಮಧರ್ಮನನ್ನು ಕರಗಿಸಿತ್ತು. ದೇವರು ವರದ ರೂಪದಲ್ಲಿ ಶಿವನಿಗೆ ಅಂತಹ ಒಂದು ಶಕ್ತಿಯನ್ನು ನೀಡಿದರು. ಶಿವ ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಒಬ್ಬ ವ್ಯಕ್ತಿಯನ್ನು ನೋಡಿದ. ಅವನು ಇನ್ನು 7 ನಿಮಿಷಗಳಲ್ಲಿ ಸಾಯ. ಶಿವ ಹೇಳಿದ, ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ಸ್ವಲ್ಪ ಹುಷಾರಾಗಿರಿ. ಆದರೆ ಆ ಮನುಷ್ಯ ಇವನ ಮಾತನ್ನು ನಂಬಲಿಲ್ಲ. ಕೊನೆಗೆ ಅವನು ಘಟಾರದಲ್ಲಿದ್ದು ಸಾವನ್ನಪ್ಪಿದ. ನಂತರ ಶಿವ ಆಸ್ಪತ್ರೆಗೆ ಹೋದ. ಅಲ್ಲಿ ಗಾಯಗೊಂಡ ಒಬ್ಬ ಹುಡುಗನನ್ನು ಕರೆತಾಳ. ಅವನ ಆಯಸ್ಸು 82 ವರ್ಷ ಅಂತ ಶಿವನಿಗೆ ತಿಳಿಯಿತು. ಆಗ ಡಾಕ್ಟರ್ ಹೇಳಿದ್ರು, ನಿಮ್ಮ ಮಗನಿಗೆ ಆಪರೇಷನ್ ಮಾಡಬೇಕು, ಆದರೆ ಬದುಕುವ ಸಾಧ್ಯತೆ ಕೇವಲ 5%. ಆಗ ಶಿವ ಹೇಳಿದ, ನೀವು ತಲೆ ಕೆಡಿಸಿಕೊಳ್ಬೇಡಿ, ನಿಮ್ಮ ಮಗನ ಆಯಸ್ಸು 82 ವರ್ಷ ಇದೆ, ಅವನಿಗೇನೂ ಆಗಲ್ಲ. ಆಪರೇಷನ್ ಮುಗಿದ ಮೇಲೆ ಡಾಕ್ಟರ್ ಬಂದು, ನಿಮ್ಮ ಮಗ ಈಗ ಪ್ರಾಣಾಪಾಯದಿಂದ ಹೊರಗಿದ್ದಾನೆ ಎಂದರು. ಈಗ ಶಿವನಿಗೆ ಅರ್ಥವಾಯಿತು, ತಾನು ಯಾರನ್ನೂ ಉಳಿಸಲು ಸಾಧ್ಯವಿಲ್ಲ, ಆದರೆ ಈ ಶಕ್ತಿಯಿಂದ ಹಣ ಸಂಪಾದಿಸಬಹುದು ಎಂದು. ಅವನು ಒಬ್ಬ ರಾಜಕಾರಣಿಯನ್ನು ನೋಡಿದ. ಅವರು ಚುನಾವಣೆಗೆ ಭರ್ಜರಿ ತಯಾರಿ ನಡೆಸುತ್ತಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ಇನ್ನು ಕೇವಲ 7 ದಿನಗಳಲ್ಲಿ ಸಾಯಲಿದ್ದಾರೆ ಎಂದು. ಶಿವ ಆ ನಾಯಕನ ವಿರೋಧಿಯನ್ನು ಭೀತಿಯಾಗಿ ಹೇಳಿದ, ನಿಮ್ಮ ಶತ್ರುವನ್ನು 7 ದಿನಗಳಲ್ಲಿ ಮುಗಿಸಿಬಿಡುತ್ತೇನೆ, ಇದಕ್ಕೆ ನನಗೆ 1 ಲಕ್ಷ ಬೇಕು. 7 ದಿನಗಳ ನಂತರ ಆ ನಾಯಕ ತಾನಾಗಿಯೇ ಸತ್ತು ಹೋದ. ಆದರೆ ಶಿವ ಅದನ್ನು ತಾನೇ ಕೊಂದಂತೆ ನಡೆಸಿದ. ಈಗ ಶಿವ ಸೀನು ಎಂಬ ಗ್ಯಾಂಗ್ಸ್ಟರ್ ಹತ್ತಿರ ಹೋಗಿ, ನಾನು ಅಂಡರ್ ವರ್ಲ್ಡ್ನ ಪ್ರಮುಖ ವ್ಯಕ್ತಿ, ನನಗೆ 1 ಕೋಟಿ ಕೊಡು, ನಿನ್ನ ಶತ್ರು ಶಕ್ತಿದಾದನನ್ನು ಮುಗಿಸುತ್ತೇನೆ ಎಂದ. ಸೀನು ಅವನಿಗೆ ಹಣ ನೀಡಿದ. ಆದರೆ ಶಿವನ ಮೇಲೆ ಕಣ್ಣಿಡಲು ತನ್ನ ಒಬ್ಬ ಮನುಷ್ಯನನ್ನು ಕಳುಹಿಸಿದ. ದೊಡ್ಡ ವ್ಯಕ್ತಿಗಳನ್ನು ಹೇಗೆ ಕೊಲ್ಲುತ್ತಾನೆ ಎಂಬುದು ಆ ವ್ಯಕ್ತಿಗೆ ತಿಳಿಯಬೇಕಿರುತ್ತದೆ. ಈ ವಿಷಯ ತಿಳಿದ ಶಿವ ಆ ವ್ಯಕ್ತಿಗೆ ತಾನು ಮಾಟಮಂತ್ರದ ಮೂಲಕವೇ ಕೊಲೆ ಮಾಡುತ್ತೇನೆ ಎಂದು ನಂಬಿಸಲು ಉದ್ದೇಶಪೂರ್ವಕವಾಗಿ ದಡೆ ಶಕ್ತಿನಾದ ಹೋಟೆಲ್ನಲ್ಲಿ ಮೋಜು ಮಾಡುತ್ತಿರುವಾಗ ಅವನ ಗೆಳತಿ ತಿನ್ನಿಸಿದ ಮಟನ್ ಮೂಳೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡು ರಕ್ತದ ವಾಂತಿ ಮಾಡಿ ಸಾವನ್ನಪ್ಪುತ್ತಾನೆ. ಮರುದಿನ ಶ್ರದ್ಧಾಂಜಲಿ ಸಭೆಯಲ್ಲಿ ಶಿವ ಹಾರ ಹಾಕುವುದನ್ನು ನೋಡಿ ಸೀನುಗೆ ಅವನ ಮೇಲೆ ಪೂರ್ಣ ನಂಬಿಕೆ ಬರುತ್ತದೆ. ಶಿವನ ಸ್ನೇಹಿತ ನಗರದ ಆಸ್ಪತ್ರೆಗೆ ತುರ್ತಾಗಿ ರಕ್ತ ತಲುಪಿಸಲು ಹೇಳುತ್ತಾನೆ. ಶಿವ ಅತಿ ವೇಗವಾಗಿ ಆಂಬ್ಯುಲೆನ್ಸ್ ಚಲಾಯಿಸಿ ಸಮಯಕ್ಕೆ ಸರಿಯಾಗಿ ರಕ್ತ ತಲುಪಿಸುತ್ತಾನೆ. ಆಂಬ್ಯುಲೆನ್ಸ್ ಕೆಟ್ಟು ಹೋದಾಗ ಹತ್ತಿರದ ಯಮರಾಜ ದೇವಸ್ಥಾನಕ್ಕೆ ಹೋಗುತ್ತಾನೆ. ಅಲ್ಲಿನ ಅರ್ಚಕರಿಗೆ ಶಿವನ ಮೇಲೆ ಯಮರಾಜನ ಕೃಪೆ ಇರುವುದು ಅರಿವಾಗುತ್ತದೆ. ಶಿವ ಮಾರುಕಟ್ಟೆಗೆ ಹೋದಾಗ ಅಲ್ಲಿನ ಮಕ್ಕಳು ಮತ್ತು ಶಿಕ್ಷಕಿ ಮರುದಿನವೇ ಸಾಯಲಿದ್ದಾರೆ ಎಂಬ ಮುನ್ಸೂಚನೆ ಅವನಿಗೆ ಸಿಗುತ್ತದೆ. ಆತ ಅವರೆಲ್ಲರೂ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ವಿಚಾರಿಸುತ್ತಾನೆ. ಮಕ್ಕಳ ಟೀಚರ್ ಹೇಳಿದ್ರು, ನಾಳೆ ಈ ಮಕ್ಕಳು MLA ರ್ಯಾಲಿಯ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು. ಅವನು ತಕ್ಷಣ ರ್ಯಾಲಿ ನಡೆಯುವ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ. ಆದರೆ ಅವನಿಗಲ್ಲಿ ಅಂತಹ ಯಾವುದೇ ಅನುಮಾನಾಸ್ಪದ ವಿಷಯ ಕಾಣಿಸಲಿಲ್ಲ. ನಂತರ ರ್ಯಾಲಿ ರದ್ದು ಮಾಡಿಸಲು ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಳೆ ರ್ಯಾಲಿಯಲ್ಲಿ ದೊಡ್ಡ ದುರಂತ ಸಂಭವಿಸಲಿದೆ ಎಂದು ಹೇಳಿದ. ಆದರೆ ಯಾವುದೇ ಪುರಾವೆ ಇಲ್ಲದ ಕಾರಣ ಪೊಲೀಸರು ಅವನನ್ನು ವಿರೋಧ ಪಕ್ಷದ ಸಂಚು ಎಂದು ಭಾವಿಸಿ ಅಲ್ಲಿಂದ ಓಡಿಸಿದರು. ಆಗ ಶಿವನಿಗೆ ಒಂದು ಉಪಾಯ ಹೊಳೆಯಿತು. ಅವನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ನಾಳೆ ನಾನೇ MLA ರ್ಯಾಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲಿದ್ದೇನೆ ಎಂದು ಹೇಳಿದ. ಈ ಸುದ್ದಿ ಬೆಂಕಿಯಂತೆ ಇಡೀ ಪೊಲೀಸ್ ಇಲಾಖೆಗೆ ಹರಡಿತು. ಕೂಡಲೇ ಕಮಿಷನರ್ MLAಗೆ ಕರೆ ಮಾಡಿ ನಿಮ್ಮ ರ್ಯಾಲಿಯಲ್ಲಿ ಬ್ಲಾಸ್ಟ್ ಆಗುವ ಸಾಧ್ಯತೆ ಇದೆ, ಹಾಗಾಗಿ ರ್ಯಾಲಿಯನ್ನು ರದ್ದುಗೊಳಿಸಲೇಬೇಕು ಎಂದರು. ಈ ಸುದ್ದಿ ಕೇಳಿ MLA ಕಂಗಾಲಾದ. ನಿಜ ಹೇಳಬೇಕೆಂದ್ರೆ ನಾಳೆ ರ್ಯಾಲಿಯಲ್ಲಿ ಸ್ವತಃ MLA ಅವರೇ ಬಾಂಬ್ ಬ್ಲಾಸ್ಟ್ ಮಾಡಿಸಲು ಯೋಜಿಸಿದ್ದರು. ಯಾಕೆಂದ್ರೆ ವಿರೋಧ ಪಕ್ಷದವರ ಮೇಲೆ ಗೂಬೆ ಕೂರಿಸಿ ಜನರ ಸಹಾನುಭೂತಿ ಪಡೆಯುವುದು ಅವರ ಉದ್ದೇಶವಾಗಿತ್ತು.